ಬಾಗಲಕೋಟೆಯಲ್ಲಿ ಮಂದಮತಿ ಬಾಲಕನ ಮೇಲೆ ಹಲ್ಲೆ ಪ್ರಕರಣ ಟಿವಿ5 ಕನ್ನಡದಲ್ಲಿ ಸುದ್ದಿ ಪ್ರಸಾರವಾದಂತ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವುದು ಪೋಷಕರು. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇನ್ನುಳಿದ ಪೋಷಕರು ಕೂಡ ಅಲರ್ಟ್ ಆಗಿದ್ದಾರೆ. ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ಶಾಲೆಗೆ ಆಗಮಿಸಿರೋದು, ತಮ್ಮ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ ಪೋಷಕರು. ಬಾಗಲಕೋಟೆ ನವನಗರದ 54ನೇ ಸೆಕ್ಟರ್ನಲ್ಲಿರುವಂತಹ ವಸತಿ ಶಾಲೆ. ಪಾಪ ಪೋಷಕರಿಗೆ ಗೊತ್ತಿರಲಿಲ್ಲ ತಮ್ಮ ಮಕ್ಕಳು ಇಂಥ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ರಾಕ್ಷಸರ ಕೈ ಹತ್ರ ಇದ್ದಾರೆ ಅಂತ. ಈಗ ವಿಷಯ ಗೊತ್ತಾಗ್ತಾ ಇದ್ದಾಗೇನೆ ಓಡೋಡಿ ಬರ್ತಾ ಇದ್ದಾರೆ ಪೋಷಕರು. ಆತಂಕ ಆಗತ್ತೆ ಅಲ್ವಾ? ನಮ್ಮ ಮಕ್ಕಳಿಗೆ ಯಾರೋ ಹೊಡಿತಾರೆ, ಬಡಿತಾರೆ, ಚಿತ್ರಹಿಂಸೆ ಕೊಡ್ತಾರೆ, ಕಣ್ಣೀರು ಹಾಕಿಸ್ತಾರೆ, ಜಾತಿ ಬಗ್ಗೆ ಮಾತಾಡ್ತಾರೆ ಅಂತ ಅಂದಾಗ ಎಂಥವ್ರಿಗಾದ್ರೂ ಬೇಸರ ಆಗತ್ತೆ. ಯಾವಾಗ ಈ ವಿಚಾರ ಸುದ್ದಿ ಆಯಿತೋ, ಟಿವಿ5 ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡ್ತೋ, ಕಂಗಾಲಾಗ್ಬಿಟ್ಟಿದ್ದಾರೆ ಪೋಷಕರು. ಎಲ್ರೂ ಇದೀಗ ವಸತಿ ಶಾಲೆ ಹತ್ರ ಬರ್ತಾ ಇರೋದು, ನಮ್ಮ ಮಕ್ಕಳು ನಮ್ಮ ಜೊತೆ ಕಳಿಸಿದ್ರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಹೀನ ಕೃತ್ಯ. ಮಕ್ಕಳನ್ನ ದೇವರ ಸಮಾನ ಅಂತ ಅಂತಾರೆ. ಆ ಮಕ್ಕಳಿಗೆ ಹೊಡೆಯೋದು, ಬಡಿಯೋದು, ಅದರಲ್ಲೂ ವಿಶೇಷವಾಗಿ ವಿಶೇಷ ಚೇತನರು, ದೇವರ ಮಕ್ಕಳು ಅಂತ ಇವ್ರನ್ನ ಕರೀತಾರೆ. ಅಂಥ ಮಕ್ಕಳಿಗೆ ಹೊಡೆದು ಅಲ್ಲಿ ಸಂತೋಷದಿಂದ ನಗಾಡ್ಕೊಂಡು ನಿಂತಿದ್ದಾರೆ. ಇನ್ನು ಯಾವ ಥರದ್ದು ಮನಸ್ಥಿತಿ ಇರ್ಬೋದು, ಇನ್ನು ಎಷ್ಟು ಕೀಳು ಮನಸ್ಥಿತಿ ಇರ್ಬೋದು. ಅದರಲ್ಲೊಬ್ಳು ಮಹಿಳೆ ಬೇರೆ. ಒಂದು ಸ್ವಲ್ಪನೂ ಹೆಣ್ಗರಳು ಅನ್ನೋದಿಲ್ಲ, ಮಾನವೀಯತೆ ಅನ್ನೋದಿಲ್ಲ, ಮನುಷ್ಯತ್ವ ಅನ್ನೋದಿಲ್ಲ. ಇದನ್ನೆಲ್ಲ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಖಾರದ ಪುಡಿ ಹಾಕೋದಂತೆ, ಹೊಡೆಯೋದಂತೆ, ಕಿರ್ಚೋದಂತೆ ಪೋಷಕರಿಗೆ ಆತಂಕ ಆಗಿದೆ. ದಯವಿಟ್ಟು ನಮ್ಮ ಮಕ್ಕಳನ್ನ ಕಳಿಸಿ, ನಮಗೆ ಗೊತ್ತಾಗದೆ ಇಲ್ಲಿ ಬಿಟ್ಬಿಟ್ವಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟೋ ಜನ ಪೋಷಕರಿಗೆ ಈ ಶಾಲೆಗೆ, ಈ ವಸತಿ ಶಾಲೆಗೆ ಲೈಸೆನ್ಸ್ ಇದೆಯೋ ಇಲ್ವೋ, ಪರ್ಮಿಷನ್ ತಗೊಂಡಿದ್ದೋರೋ ತಗೊಂಡಿಲ್ವೋ, ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕಾನೂನು ಬಾಹಿರವಾಗಿ ನಡೀತಾ ಇದೆಯೋ ಕಾನೂನಾತ್ಮಕವಾಗಿ ನಡೀತಾ ಇದೆಯೋ ಗೊತ್ತಿರಲ್ಲ ಪಾಪ. ಆದರೆ ಯಾವಾಗ ವಿಷಯ ಗೊತ್ತಾಯ್ತೋ ಆತಂಕ ಆಗ್ಬಿಟ್ಟಿದೆ. ಎಷ್ಟೋ ಬಾರಿ ಮಕ್ಕಳು ಪೋಷಕರ ಬಳಿ ಹೇಳ್ಕೊಳ್ಳಲ್ಲ, ಹೆದರ್ಕೊಳ್ತಾರೆ. ಅಯ್ಯೋ ಹೇಳಬೇಕೋ ಬೇಡವೋ, ಅಪ್ಪ ಅಮ್ಮ ಬಂದಿಲ್ಲಿ ಜಗಳ ಮಾಡಿದ್ರೆ ನಮಗಿಲ್ಲಿ ಮತ್ತೆ ಹೊಡಿತಾರೆ ಅನ್ಸುತ್ತೆ, ಬಡಿತಾರೆ ಅನ್ಸುತ್ತೆ ಅಂತ. ಆದರೆ ಯಾವಾಗ ವಿಷಯ ಗೊತ್ತಾಯ್ತೋ ಇದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂಥದ್ದು, ಜೊತೆಗೆ ಪೋಷಕರು ಕೂಡ. ಇರೋದು ಮಾತ್ರ ಡಮಕತ್ತಿ ಕೂಲಿ ಕೆಲಸ ಮಾಡೋದು. ಶಿಕ್ಷಣ ಡಾಕ್ಟರ್ ಕನ್ವಿನ್ಸ್ ಮಾಡ್ಕೊಂಡು ಬಿಟ್ಟಿದ್ದೆ, ನಾನು ಬಿಟ್ಟಿದ್ದಿಲ್ಲ. ಡಾಕ್ಟರ್ ಈ ತರ ಮಕ್ಕಳು ಈ ತರ ಅದೇ ತರ ಸ್ಕೂಲ್ ಇರ್ತಮ್ಮ ಅಂತ ಅಡ್ಮಿಟ್ ಮಾಡ್ಸೋದು ಚೆನ್ನಾಗಿರ್ತಾರೆ ಮಕ್ಕಳ ಆಕ್ಟಿವಿಟಿ ಆಗುತ್ತೆ ಅಂತ ಅಂದ್ಬಿಟ್ಟಿದ್ದಿಲ್ಲ. ನಾವು ಏನು ಮಾಡಕ್ ಹೋಗಿ ಏನೋ ಹೌದ್ರಿ. ನನ್ನ ಮಗನ ಅದನ್ರಿ ಪ್ರತಿ ಹಿರೇಮಠ ಅಂತ ಹೇಳಿ 9 ವರ್ಷದವನು. ನಾವೀಗ 1.5 ವರ್ಷ ಆತವ್ನ ಇಲ್ಲಿ ಬಿಟ್ಟು ಇಂಪ್ರೂವ್ ಆಗತ್ತಿದ್ದೀನಿ ಸರ್. ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗುನಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ. ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ ಜಾಸ್ತಿ ನಮ್ಗ್ ಗೊತ್ತಿರಂಗಿಲ್ಲ. ಅವರ ಇಂತ ತಪ್ಪು ಮಾಡ್ಯಾರ ಅಂದ್ರ ನಂಬಾಕು ಆಗವಲ್ದ್ರಿ ಸರ್. ಇಲ್ಲಿ ನನ್ ಮಗಂಗ್ ಏನೋ ಆಗಿಲ್ಲ, ನಾವ್ ಒಪ್ಕೊಂತೀನಿ. ಹಂಗಂತ ಇನ್ನೊಂದ್ ಮಗುಗ ಆಗ್ಬಾರ್ದಲ್ಲ. ಏನ್ ಭರವಸೆನಾಗ ಬಿಟ್ಟು ಹೋಗ್ಬೇಕ್ರಿ ನಮ್ಮ ಮಕ್ಕಳನ್ನ ಇಂತಲೆಲ್ಲ ದುಡ್ಡು ಕೊಟ್ಟು ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ ಸರ್. ಬಹಳ ಬೇಜಾರಾಗೈತಿ, ಆಗ್ಬಾರ್ದಾಗಿತ್ತು. ಎಷ್ಟೋ ಜನ ಹೇಳ್ತಾರ ಬಂದ್ ಇಂಪ್ರೂವ್ ಆಗೈತಿ ನಮ್ ಹುಡುಗ ಅಂತ ಅಂದ್ರ ಒಂದು ಟ್ರಸ್ಟ್ ಇತ್ತು ಅವ್ರ ಮ್ಯಾಗ, ಒಂದ್ ನಂಬಿಕೆನ ಕಳ್ಕೊಂಡ್ಬಿಟ್ರು. ಬಹಳ ಕ್ರೌರ್ಯ ಮೆರೆದಾರಿ. ಹೊಡೆಯೋದು ಅಷ್ಟೇ ಅಲ್ಲ, ಕಾರ್ಪುಡಿ ಉಗ್ಗೋದಂದ್ರ ಅದು ಅಮಾನವೀಯ, ನಡ್ಕೋಬಾರ್ದು. ಯಾವ ಮನುಷ್ಯತ್ವ ಇರೋ ಯಾವತ್ತೂ ಹಂಗ್ ಮಾಡಂಗಿಲ್ಲ. ದಯವಿಟ್ಟು ನಿಮ್ ಹತ್ರ ಎಲ್ಲಾರ ಹತ್ರ, ಮೀಡಿಯಾದವರು, ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಏನಂದ್ರೆ ಏನ್ ಕಠಿಣ ಕ್ರಮ ತಗೋಬೇಕ್ರಿ. ಇನ್ನೊಬ್ರಿ ಯಾರು ಈ ತರ ಮಾಡ್ಬಾರ್ದು. ನಮ್ಮ ರಾಜ್ಯದಾಗಲ್ಲ, ಮತ್ತೆ ನಮ್ ಇಡೀ ಇದ್ರಾಗ. ಮೈಸೂರು ನಾನು 1 ವರ್ಷ ಇದ್ ಬಂದಿನ್ರಿ. ಅಲ್ಲಿ ಒಬ್ರು ಒಂದ್ ಮಗುಗುನು ಒಂದೇಟ ಹೊಡೆದಿಲ್ಲ, ಒಂದ್ ಸರನಿಲ್ಲ ಅಂದಿಲ್ಲ. ಅಷ್ಟು ಚಂದ ಟ್ರೀಟ್ ಮಾಡ್ತಾರ, ವೆಲ್ ಟ್ರೈನ್ಡ್. ನಾವ್ ಅದೇ ತರ ಎಲ್ಲ ಒಂದು ಭಾವನೆ ಇಟ್ಕೊಂಡ್ ಬಂದ್ ಇಲ್ಲಿ ತಂದ್ಬಿಟ್ವಿ. ಬಹಳ ಕ್ಲೀನ್ಸಿ, ಎಷ್ಟು ನೀಟ್ ಮೇಂಟೈನ್ ಮಾಡ್ಯಾರ. ಆದ್ರೆ ಅವ್ರ ಮನಸ್ಸ ನೀಟ್ ಕ್ಲೀನ್ ಇಲ್ಲ ಅಂತ ಈ ದೃಶ್ಯ ನೋಡಿ ನಮ್ಗ ನಿನ್ನೆ ಬಹಳ ಶಾಕ್ ಆಗಿವ್ರಿ. ಎಲ್ಲಾ ಪೇರೆಂಟ್ಸ್ ಬಂದ್ ಕರ್ಕೊಂಡ್ ಹೋಗಾಕಂತ ಬಂದಿವಿ. ವೇಟ್ ಮಾಡತ್ತೀವಿ ನೋಡ್ರಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಹೋಗಾಕ. ಹೌದ್ರಿ. ನನ್ ಮಗನ ಅದನ್ರಿ ಪ್ರತಿ ಹಿರೇಮಠ ಅಂತ ಹೇಳಿ ಗುಲ್ಬರ್ಗ ಜಿಲ್ಲೆ. ಅಲ್ಲೇನ ಇದ್ರ ದಮ್ಕಿರ್ತೀವಿ ನಾವು. ಬಟ್ ಮಗನಿಗೆ ತಂದ್ ಇಲ್ಲಿ ಬಿಟ್ಟಿದ್ದು. ಬಟ್ ಇದು ಯಾಕೆ ಆಯ್ತಾನೋ ನಮ್ಗೆ ಗೊತ್ತಿಲ್ಲ. ಏನಾದ್ರು ಶಾಕಿಂಗ್ ನ್ಯೂಸ್ ಅಲ್ಲಿ ಇದ್ದೀವಿ ನಾವ್. ಬಟ್ ಸಡನ್ಲಿ ನಾವ್ ಫೋನ್ ಮಾಡಿ ಹೇಳಿದಾಗ ಗೊತ್ತಾಗಿದ್ ನಮ್ಗೆ ಈ ತರ ಅದನ್ನದೇ. ಯಾವಳು ಫೋನ್ ಎಲ್ಲ ಮಾತಾಡೋದ್ ನಾವೆಲ್ಲ ಚೆನ್ನಾಗ್ ನಾವ್ ನೋಡ್ಕೊಂಡಿದ್ದಾರೆ. ಬಟ್ ಈ ತರ ನಮ್ಗೇನೋ ಶಾಕಿಂಗ್ ಅಲ್ಲಿ ಇದ್ದೇನು. ಪ್ರಭಾಕರ್ ಸರ್ ಹೇಳಿದ್ರು, ಟಿ ಸರ್ ಅಂತ ಅವ್ರು ಹೇಳಿದ್ದಕ್ಕೆ ನಾವ್ ಬಂದಿದ್ದು. ಯಾಕಮ್ಮ ಇಲ್ಲೆಲ್ಲ ಬಿಟ್ಟು ಹೋಗಿದ್ರ ಮಗನ, ಇಲ್ಲೆಲ್ಲ ಹೊಡಿತಾ ಇದಾರೆ, ನೀವ್ ಹೆಂಗ್ ಬಿಟ್ಟು ಹೋಗಿದಾರ, ಟಿವಿಲೆಲ್ಲ ಬಂದಿಲ್ಲ ಸರ್. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿ ಕರ್ಕೊಂಡ್ ಹೋರಮ್ಮ ನಾಳೆ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕಾಗಿ ನಾವ್ ಬಂದಿದ್ದು. ಶಾಕಿಂಗ್ ಅಲ್ಲಿ ಇದೆ ಸರ್. ವಿಡಿಯೋ ಏನಾದ್ರು ನಾನು ನೋಡಿಲ್ಲ, ನಾ ಏನಾದ್ರು ಅದನ್ನ
ಯಾವ್ದೇ ಮಗು ಅದು ಒಂದೇ ತನ ಸರ್. ಅಷ್ಟೊಂದು ಆತ ಮಗು ಇದ್ದಿತ್ತಾನ ಇಲ್ಲಿ ಬಿಟ್ಟಿದ್ ನಾವ್ ಆತರ ಮಗು ಇದ್ದಿದ್ದಕ್ಕೆ ಅವ್ರು ಚೆನ್ನಾಗ್ ನೋಡ್ಕೋಬೇಕನ ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು. ಈ ತರ ಎಲ್ಲ ಹೊಡಿಬಾರ್ದಾಗಿತ್ತು, ತಪ್ಪ ಅವ್ರದ್ದು. ಕಣ್ಣ ಕಾರ ಹಾಕಿ ಪೈಪ್ ಹೊಡಿಯೋಂತ ಏನ್ ಇದಿರ್ಬೋದು ಉದ್ದೇಶ ಅವರಿಗೆ. ನೀನ್ ಸಾಯಿಸ್ಬೇಕಂತ ಮಾಡಿದ್ರೆ ಸ್ಕೂಲ್ ಗೊತ್ತಿಲ್ಲ ಸರ್ ಅದು. ಪ್ರಭಾಕರನ ಸರ್ ಫೋನ್ ಮಾಡಿದ್ಮೇಲೆ ಗೊತ್ತಾಗಿತ್ತು, ಬಟ್ ವಿಡಿಯೋ ಎಲ್ಲ ಬಂದಿದೆ. ಬಟ್ ನಾನೇನೋ ಅದು ನೋಡಿಲ್ಲ ವಿಡಿಯೋಗಳು ಏನು. ಬಟ್ ಮೆಸೇಜ್ ಮೇಲೆ ಮೆಸೇಜ್ ಗ್ರೂಪ್ ಅಲ್ಲಿ ಇದೆಯಲ್ಲ ಎಲ್ಲಷ್ಟು ಮೆಸೇಜ್ ಎಲ್ಲ ಹಾಕ್ತಾರೆ. ಬಟ್ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಭಯ ಯಾಕೆ ಅಲ್ಲಿಂದ ಅಷ್ಟು ದೂರ ಬರೋಷ್ಟಿಗೆ ಏನಾಗ್ತದೆ, ಆತಂಕ ಜಾಸ್ತಿದಲ್ಲಿದ್ದೆ ನಾವು ಫಸ್ಟ್ ಆಫ್ ಆಲ್. ಹಂಗಾಗಿ ನಮ್ಗೆ ಏನ್ ಮಾತಾಡಕ್ಕಾಗಿಲ್ಲ. ಹಾ ಸರ್ ಕರ್ಕೊಂಡು ಹೋಗ್ತೀವಿ ಇವತ್ತು. ಅವ್ರಿಗೆ ಶಿಕ್ಷೆ ಮಾತ್ರ ಆಗ್ಬೇಕು. ಈ ತರ ಮಾಡಿದ್ರೆ ನಮ್ಗೆ ನಂಬಕ್ ಆಗ್ತಿಲ್ಲ ಸರ್ ಫಸ್ಟ್ ಆಫ್ ಆಲ್. ಹಿಂಗ್ ಯಾಕೆ ಹೊಡೆದ್ರು ಅನ್ನೋದು ಗೊತ್ತಿಲ್ಲ. 4 ಜನ ಇಲ್ಲ, ಬಟ್ ನಿನ್ನೆ ಫೋನ್ ಮಾಡಿ ಸ್ವಿಚ್ ಆಫ್ ಬಂತು ಫೋನ್ ಎಲ್ಲಾನು. ಬಟ್ ಇನ್ನೊಬ್ರು